ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಿದ್ದು, ನುಡಿದಂತೆ ನಡೆಯುತ್ತಿರುವ ಸರ್ಕಾರವು 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದೆ ಎಂದು ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ತಿಳಿಸಿದರು. ಭಾನುವಾರ ಕೈಲಂಚ ಹೋಬಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಸಿದ್ದರಾಮಯ್ಯ ಅವರು ಮೊದಲು ಮುಖ್ಯಮಂತ್ರಿಯಾಗಿದ್ದಾಗ 7 ಕೆಜಿ ಅಕ್ಕಿ ನೀಡಿದರು. ಆನಂತರ ಬಂದ ಬಿಜೆಪಿ ಸರ್ಕಾರ 4 ಕೆಜಿಗೆ ಇಳಿಸಿತು. ಈಗ ಮತ್ತೆ ಅವರು ಮುಖ್ಯಮಂತ್ರಿಯಾಗಿ 10 ಕೆಜಿ ಅಕ್ಕಿ ಬದಲಾಗಿ 5 ಕೆಜಿ ದರವನ್ನು ಯಾವುದೇ ದಲ್ಲಾಳಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪುತ್ತಿದೆ ಮತ್ತು ರಾಜ್ಯದ ಯಾವುದೇ ಮೂಲೆಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಸೌಲಭ್ಯ ಕಾಂಗ್ರೆಸ್ ಸರ್ಕಾರ ನೀಡಿದೆ. ಕೈಲಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 50 ಕೋಟಿ ರು ವೆಚ್ಚದಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇಂದು ಚಾಲನೆ ನೀಡಿದ್ದೇನೆ. ಮುಂದೆಯೂ ಈ ಕ್ಷೇತ್ರದ ಜನತೆಯ ಸಹಕಾರ ನೀಡಬೇಕು. ಇದುವರೆಗೂ 600 ಕೋಟಿಗೂ ಹೆಚ್ಚು ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನನ್ನ ಕ್ಷೇತ್ರಕ್ಕೆ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದರು. ಇವತ್ತು 1.5 ವರ್ಷ ಆಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಕನಾಗಿ, ಶಾಸಕನಾಗಿ ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಂತ ನಂತರ ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನನಗೆ ಸುಮಾರು 600-700 ಕೋಟಿ ರೂಪಾಯಿ ನನಗೆ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಟೌನ್ ಪಟ್ಟಣ ವ್ಯಾಪ್ತಿಯಲ್ಲಿ ನೋಡಿದ್ದೀವಿ. ನಾವಾದರೂ ಚೆನ್ನಾಗಿ ಬದುಕನ್ನು ಕಟ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ. ಓಡಾಡುವ ರಸ್ತೆನೂ ಇಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯೋ ನೀರಿಲ್ಲ. ಇವತ್ತು 24 ಗಂಟೆ ನೀರು ಕೂಡ ಇವತ್ತು ಟೌನ್ ಕೊಡ್ತಾ ಇದ್ದೀವಿ. ನಿನಗೂ ಅಷ್ಟೇ 24 ಗಂಟೆ ಕಾವೇರಿ ನಿನಗೂ ಕೊಡ್ಬೇಕಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಶಿವಕುಮಾರ್ ಅವರ ಮನವಿ ಮಾಡಿಕೊಂಡು ಈ ಭಾಗದಲ್ಲಿ ಕಸಬಾ ಮತ್ತು ಕೈಲಾಸಕ್ಕೂ ಕೂಡ ಕಾವೇರಿ ನೀರು 24 ಗಂಟೆ ನೀರನ್ನು ಕೊಳ್ಳಿಕ್ಕೂ ಕೂಡ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಎಷ್ಟು ಕೆರೆಗಳಿವೆ ಅವೆಲ್ಲವೂ ಕೂಡ ಕೆರೆಗಳನ್ನು ತುಂಬಿಸಲಿಕ್ಕೆ ನಾವೆಲ್ಲರೂ ಸರ್ಕಾರಕ್ಕೆ ಮನವಿ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ. ಅನೇಕ ಶಾಲಾ ಕಟ್ಟಡಗಳಿಗೆ ವ್ಯವಸ್ಥೆ ಬೇಕು, ಅಲ್ಲೂ ಕೂಡ ಶಾಲಾ ಕಟ್ಟಡಗಳನ್ನು ಮಾಡಲಿಕ್ಕೂ ಕೂಡ ಮನವಿ ಅದಕ್ಕೂ ಕೂಡ ಒಳ್ಳೆಯ ರೀತಿ ಸ್ಪಂದನೆಯನ್ನು ಮಾಡಿ ಈ ಒಂದು ಭಾರತದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀವಿ. ಇಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನೂ ಸಾಕಷ್ಟು ಮಾಡಬೇಕು. ಇದು ಕೇವಲ 1.5 ವರ್ಷದ ಕೆಲಸಗಳನ್ನು ಕೂಡ ಹೇಳ್ತಾರೆ. ನಮಗೆ ಬೇಕು, ಯಾಕಂದ್ರೆ 25-30 ವರ್ಷದ ಸಾಕಷ್ಟು ಜನಕ್ಕೆ ಕೆಲಸ ಕಾರ್ಯಗಳು ಇವತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಸೊ ಆವಾಗ ನಾವೆಲ್ಲರೂ ಕೂಡ ನಾಯಕನ ಈ ತಾಲೂಕಿನ ಮಗ, ಈ ಜಿಲ್ಲೆಯ ಮಗ, ಈ ತಾಲೂಕಿನ ಮಗ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಮನೆಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ಭಗವಂತನ ಬಸವೇಶ್ವರನ ಆಶೀರ್ವಾದದಿಂದ ಇನ್ನೂ ಅನೇಕ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರೀತಿ, ವಿಶ್ವಾಸ ಸದಾ ಇದೇ ರೀತಿ ನಮ್ಮಲ್ಲಿ ಇರಲಿ. ಇನ್ನು ಏನೆಲ್ಲ ಈ ಸೋತುಗಳೆಲ್ಲ ಮಾಡಬೇಕು. 50 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ನಮಗೆ ಕಸಬಾ ಕೈಲಾಸಕ್ಕೆ. ಇವತ್ತು ನಾವು 50 ಕೋಟಿ ರೂಪಾಯಿ ರಸ್ತೆ, ಚರಂಡಿ ಕೆಲಸಗಳನ್ನು ಕೂಡ ಮಾಡಿ ಇವತ್ತು ನಿಮ್ಮ ಊರಿಗೆ, ನಿಮ್ಮ ಪಂಚಾಯತ್ ಇವತ್ತು 3,71 ಲಕ್ಷ ರೂಪಾಯಿ ಇವತ್ತು ರಸ್ತೆ, ಚರಂಡಿ, ಕೆರೆ ಅಭಿವೃದ್ಧಿ ಕೆಲಸಗಳು ಇವತ್ತೆಲ್ಲವೂ ಕೂಡ ಮಾಡಬೇಕು, ಚಾಲನೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ 20 ಕೋಟಿ ಕೊಟ್ಟಿದ್ರು. 20 ಪಂಚಾಯತ್ಗೆ ಒಂದೊಂದು ಪಂಚಾಯತ್ಗೆ 1 ಕೋಟಿ ಇವತ್ತು ಕೆಲಸಗಳನ್ನು ಚಾಲನೆ ಮಾಡ್ತಾರೆ. ಇವತ್ತು BMC ನನಗೆ 3 ಕೋಟಿ ಕೊಟ್ಟಿದ್ದೀವಿ. ಆ 3 ಕೋಟಿ ಇವತ್ತು ಕೆರೆ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಕೆರೆ ಮುಖ್ಯ ನಾವೆಲ್ಲ ರೈತರ ಮಕ್ಕಳು, ನಾವು ಜೀವನ ಹಸನಾಗಬೇಕು, ನಾವೆಲ್ಲರೂ ಬದುಕಬೇಕು ಅಂತ ಹೇಳಿದ್ರೆ ನಮಗೆ ಕೆರೆ ಕಟ್ಟೆ ನಮಗೆ ಹಸರಾಗಿ ಇರಬೇಕು. ನಮಗೆ ಕೆರೆ ಕಟ್ಟೆ ತುಂಬಿದ್ರೆ ನಮ್ಮ ಜೀವನ, ನಾವು ಬದುಕಬೇಕಲ್ಲ. ಹಾಲು, ರೇಷ್ಮೆಗಳು ಏನು ಬೆಳಿಬೇಕಲ್ಲ, ಬೆಳೆದ್ರೆ ನಮ್ಮ ಜನ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕೆರೆಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕೆರೆಗಳನ್ನು ಕೂಡ ಒಂದಷ್ಟು ಕೆರೆ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಹಣವನ್ನು ಕಾಮಗಾರಿಗಳನ್ನು ಕೊಟ್ಟಿದ್ದೀವಿ. ಇವತ್ತು ರಸ್ತೆ, ಚರಂಡಿಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಶಾಲಾ ಕೊಠಡಿಗಳು, ಸ್ಕೂಲ್ಗಳನ್ನ ಕಟ್ಟಿಸೋದ್ರ ವ್ಯವಸ್ಥೆ ಮಾಡಿದ್ದೀವಿ. ಇದ್ರ ಜೊತೆಗೆ ಸಾಕಷ್ಟು ದಿನಗಳಿಂದ ನಮ್ಮೂರಿಗೆ ಖಾತೆಗಳು, ನಮ್ಮ ಮನೆಗಳೇ ನಮಗೆ ಖಾತೆಗಳು ಆಗಿಲ್ಲ. ನಮ್ಮ ಸ್ವತ್ತುಗಳಿಗೆ ನಾವು ಹಾಕಿದ್ದಾರೆ ಅಲ್ಲ, ನಾವು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ತಿಳ್ಕೊಂಡ್ರು, ಆದ್ರೆ ಅವ್ರ ಹೆಸರೇ ಅವ್ರಕ್ಕಿಂತ ಮುಂಚೆ ನಮ್ಮ ತಾತ ಮುತ್ತಾದ ಅವರ ಹೆಸರೇ ಖಾತೆಗಳಿದೆ. ಆದರೆ ಇವತ್ತು ನಿಮ್ಮೆಲ್ಲರ ಹೆಸರು ಕೂಡ ನಿಮ್ಮ ಮನೆಗಳು ಹಾಕಿ ಈ ಸ್ವತ್ತು ಆಗಬೇಕು, ನಿಮ್ಮ ಖಾತೆಗಳು ಮಾಡಿಕೊಡ್ಬೇಕು ಅಂತ ಹೇಳಿ ಇವಾಗ ಈ ಸ್ವತ್ತು ಕೂಡ ಇವನ್ನೆಲ್ಲ ಮಾಡಿ ಕೊಡ್ತಾ ಇದ್ದೀವಿ.